ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ವಡೆ ಮಾಡ್ತಾ ಇದ್ದೆ. ನಮ್ಮ ಅಜ್ಜಿ ಬೇರೆ ಇದ್ದಾರಲ್ವ, ಹಾಗಾಗಿ ಅವರಿಗೆ ಬೇರೆ ಈ ಸ್ವೀಟು ಬೇಕ್ರಿದು ಅದು ಇದೆಲ್ಲ ಏನೋ ತಂದುಕೊಟ್ರೆ ಇಷ್ಟ ಆಗಲ್ಲ. ಹಾಗಾಗಿ ಅವರಿಗೆ ಇನ್ನೇನೊಂದು 2 ದಿವಸ ಇರ್ತಾರೆ, ಹೊರಡ್ತಾರೆ ಊರಿಗೆ. ಹಂಗಾಗಿ ವಡೆ ಆ ಥರದ್ದೆಲ್ಲ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಹಪ್ಪಳ, ವಡೆ ಮತ್ತು ಬೋಂಡ ಆ ಥರದ್ದೆಲ್ಲ ಆವತ್ತಿನ ಕಾಲದಿಂದನೂ ಅವ್ರಿಗೆ ಇಷ್ಟ ಅಲ್ವಾ. ಹಂಗಾಗಿ ವಡೆ ಮಾಡೋಣ. ಇನ್ನೇನು ಮಾಮೂಲಿ ಕಡಲೆಬೇಳೆ ಇತ್ತು, ನಾನು ಕೂಡ ಮಾಡ್ತಾ ಇರ್ತೀನಿ ಮನೇಲಿ ಅವಾಗ. ಸೊ ಅವ್ರಿಗೊಂದ್ಸರಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೆ. ನಾನು ವಡೆ ಮಾಡ್ತಾಯಿದ್ದೆ. ಏನಂದರೆ ಇವತ್ತು ಕ್ಯಾಂಟೀನ್ ರಜಾ ಮಾಡ್ಕೊಂಬಿಟ್ಟಿದ್ವಿ ನಾವು. ರಜಾ ಮಾಡಬೇಕು ಅಂತ ಏನು ಮಾಡ್ಕೊಂಡಿರಲಿಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಏನಂದರೆ ನಮಗೆ ಬೇಕಾಗಿದ್ದು ಏನು ಐಟಮೇ ಸಿಗಲಿಲ್ಲ ಬೆಳಗ್ಗೆ ಏನು ಇದಕ್ಕೆ ಕ್ಯಾಂಟೀನಿಗೆ ಅಂತ. ಸೊ ಸಖತ್ ಬೇಜಾರಾಗೋಗಿತ್ತು ನಂಗೆ. ಇವತ್ತು ಒಂಥರ ಮೂಡ್ ಆಫ್ ಆದಂಗೆ ಆಯಿತು. ಬೆಳಗ್ಗೆಯಿಂದ ಸುಮ್ಮನೆ ಏನು ತಿಂಡಿ ಮಾಡಿಕೊಂಡೆ, ತಿಂದೆ, ಮಲ್ಕೊಂಡೆ. ಹಿಂದಿನ ದಿನ ಬಸಳೆ ಸೊಪ್ಪಿನ ಸಾಂಬಾರು ಮಾಡಿದ್ನಲ್ವ, ಅದೇ ಇತ್ತು. ಅದಕ್ಕೇ ಬೆಳಗ್ಗೆ ಎದ್ದು ಚಪಾತಿ ಹರ್ಕೊಂಡೆ. ನಾನು ಚಪಾತಿ ಹರ್ಕೊಂಡು ತಿಂದು ಇನ್ನೂ ಸ್ವಲ್ಪ ಸಾಂಬಾರಿತ್ತು. ಬೇಕು ಅಂತಂದರೆ ಮಧ್ಯಾಹ್ನ ಕೂಡ ರೈಸ್ ಮಾಡ್ಕೊಂಡ್ರಾಗುತ್ತೆ ಇದಕ್ಕೇನೆ ಅಂತ ಅಂದ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ನಾನು. ಇನ್ನು ಹರಿ ಅಂತೂ ಒಂಚೂರು ಸಿಟಿಲೆಲ್ಲ ಕೆಲಸ ಇತ್ತು ಅಂತ ಅವ್ರು ಹಂಗಿಂಗೆ ಅಂತ ಓಡಾಡಿದ್ರು. ನನಗೊಂಥರ ತುಂಬ ಬೇಜಾರಾಗೋಯ್ತು. ಯಾಕೆ ಅಂದರೆ ಈಗ ಇನ್ನೇನು ನೆಕ್ಸ್ಟ್ ವೀಕಲ್ಲೆಲ್ಲ ಗೌರಿ ಗಣೇಶ ಹಬ್ಬ ಎಲ್ಲ ಇದೆ. ಆವಾಗ್ಲೂ 2-3 ದಿವಸ ರಜಾ ಆಗುತ್ತೆ ಕ್ಯಾಂಟೀನು. ಮತ್ತು ಇವಾಗ ನಮಗೆ ಸುಮ್ಮನೆ ರಜಾ ಆಗೋಯ್ತಲ್ಲ ಅಂತ ಒಂಥರ ಸಖತ್ ಬೇಜಾರಾಯಿತು. ಏನೇ ಆದ್ರೂ ಎಲ್ಲರಿಗೂ ಅವ್ರವ್ರದ್ದೇ ಆದ ಕಮಿಟ್ಮೆಂಟ್ಗಳು ಇದ್ದೇ ಇರುತ್ತೆ. ಸೊ ಬರೋ ರಜೆಗಳಲ್ದಲ್ಲೇ ಮಾಮೂಲಿಯಾಗಿ ನಾವೇ ರಜೆ ಮಾಡ್ಕೊಳ್ಳೋದು ಅಂತ ಅಂದಾಗ ಬೇಜಾರಾಗುತ್ತೆ. ಏನಾದರೂ ಈ ಥರ ಐಟಮ್ ಸಿಗ್ದಲ್ಲೇ ರಜೆ ಮಾಡಿಬಿಟ್ರೆ ಒಂಥರ ಹೇಳೋಕ್ಕಾಗಲ್ಲ, ಅದು ಅಷ್ಟು ಬೇಜಾರಾದಂಗೆ ಆಗೋಯಿತು ನಂಗೆ ಬೆಳಿಗ್ಗೆಯಿಂದ. ನಮಗೇನು ಅಂತ ಅಂದರೆ ಮುಂಚೆಯಿಂದನೂ ನಾವು ಹಂಗೇ ಒಂದು ಕ್ಯಾಂಟೀನ್ ರಜಾ ಮಾಡಿದ್ರೆ ಎಲ್ಲರೂ ಔಟ್ಸೈಡ್ ಹೋಗಬೇಕು. ಔಟ್ಸೈಡ್ ಅಂದರೆ ತಿರ್ಗೋಕ್ಕೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಹೋಗಬೇಕು ಹೊರಗಡೆ. ಇಲ್ಲ ಅಂತ ಅಂದರೆ ಕ್ಯಾಂಟೀನ್ ಮಾಡಬೇಕು, ಅದು ಎರಡೇ. ಹಂಗಿಲ್ಲ ಅಂತಂದರೆ ಮನೆ ಒಳಗೆ ಸೇರಿಕೊಂಡ್ರೆ ಸುಮ್ಮನೆ ಮಲ್ಕೊಂಡು ತಿನ್ಕೊಂಡು ಕಾಲ ಕಳೀಬೇಕಾಗುತ್ತೆ. ನಾವು ಯಾವಾಗ್ಲೂ ಅಷ್ಟೇ, ಏನಾದ್ರೂ ಕೆಲಸ ಇತ್ತು, ಹೊರಗಡೆ ಹೋಗೋದಿತ್ತು ಅಂತಂದರೆ ಮಾತ್ರ ರಜಾ ಮಾಡುವಂಥದ್ದು. ಅದು ಬಿಟ್ಟರೆ ಸುಮ್ಮನೆ ಮನೇಲಿರೋಕ್ಕೆ ಅಂತ ಎಲ್ಲ ಏನು ಯಾವಾಗಲೂ ಅಪರೂಪ. ಆ ಥರ ರೆಸ್ಟು ಅಂತ ರಜಾ ಮಾಡೋದು ನಾವು ತುಂಬ ಅಪರೂಪ. ಒಂದು ಹೊರಗಡೆ ಹೋಗಬೇಕು, ಇಲ್ಲ ಅಂತಂದರೆ ಏನಾದ್ರು ಫಂಕ್ಷನ್ಸು ಅದು ಇದು ಅಂತ ಅಟೆಂಡ್ ಮಾಡಬೇಕು. ಇಲ್ಲ ಅಂತಂದರೆ ಏನಾದರೂ ಈ ಥರ ಹಬ್ಬಗಳು ಅದು ಇದು ಬಂದು ರಜಾ ಆಗಬೇಕು ಅಷ್ಟೇನೆ. ಸೊ ಹಂಗಾಗಿ ನನಗೊಂಥರ ಸಖತ್ ಬೇಜಾರಾಗ್ತಿತ್ತು. ಇವಾಗಿನ್ನೇನು ವರಮಹಾಲಕ್ಷ್ಮಿ ಹಬ್ಬದಲ್ಲೂ 2-3 ದಿವಸ ರಜಾ ಮಾಡಿದ್ವಿ. ಮತ್ತು ಇವಾಗಿನ ಗೌರಿ ಗಣೇಶ ಹಬ್ಬ ಬಂತು ಅಂದ್ರೂ ಹಬ್ಬನೇ 2 ದಿವಸ ಇರೋದ್ರಿಂದ ಮಿಸ್ಸಾಗಿ 1 ದಿವಸ ರಜಾ ಆದ್ರೂ 3-4 ದಿವಸ ರಜಾ ಆಗುತ್ತೆ ಅಂತ ಬೇಜಾರಾಗ್ತಿತ್ತು. ಇವತ್ತು ರಜಾ ಆಗಿಬಿಡ್ತಲ್ಲ ಅಂತ ಒಂಥರ ಏನೋ ಒಂಥರ ಸುಮ್ಮನೆ ಸೈಲೆಂಟಾಗಿದ್ದೆ ನಾನು. ಇವತ್ತು ಜಾಸ್ತಿ ಮಾತೇ ಆಡ್ತಿರ್ಲಿಲ್ಲ. ಸೊ ಹಂಗಾಗಿ ಇನ್ನು ಬೆಳಿಗ್ಗೆನೇ ಏನು ಮಾಡಿದೆ ಅಂತಂದರೆ ಇನ್ನೇನು ರಜಾ ಅಂತ ಇತ್ವಲ್ಲ, ಮನೆ ಹತ್ರನೇ ಇರ್ತೀವಲ್ವ ಇನ್ನು ಹೆಂಗೂ. ಹಾಗಾಗಿ ಅಜ್ಜಿಗೆ ವಡೆ ಏನಾದ್ರು ಮಾಡಿಕೊಡೋಣ ಅಂತ ಕಡಲೆಬೇಳೆನ ಬೆಳಗ್ಗೆನೇ ನೆನೆಹಾಕ್ಬಿಟ್ಟಿದ್ದೆ. ಕಡಲೆಬೇಳೆ ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಏನು ಕ್ರಿಸ್ಪಿಯಾಗಿ ಮತ್ತು ಊದ್ಕೊಂಡಂಗೆ ಚೆನ್ನಾಗಿ ಬರುತ್ತೆ. ಕೆಲವ್ರು ಕಡಲೆಬೇಳೆ ತುಂಬ ಹೊತ್ತು ನೆನೆಸ್ಬಾರ್ದು ಅಂತ ಅಂತಾರೆ. ಏನೋಪ್ಪ ನಂಗೆ ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ ವಡೆ ಅಂತ ಹೇಳ್ಬೋದು. ಸೊ ಅವತ್ತು ಮಾಡಿದಾಗ ಸ್ವಲ್ಪ ಮೆಂತ್ಯ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೆ ನಾನು. ಇವತ್ತು ಸಾಂಬಾರು ಸೊಪ್ಪು ಅಷ್ಟೇ ಹಾಕಿದ್ದೆ. ಸಾಂಬಾರು ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಎರಡೇ ಹಾಕಿದ್ದೆ. ಇನ್ನೊಂದು ಏನಪ್ಪ ಅಂದರೆ ಸೊಪ್ಪಿನ ರೇಟೆಲ್ಲ ತುಂಬ ಜಾಸ್ತಿ ಆಗಿದೆ. ಸಾಂಬಾರು ಸೊಪ್ಪು 20 ರೂಪಾಯಿ ಅಂತ ಅಂದರು. ಸೊ ಹೋಲ್ಸೇಲ್ ಎಷ್ಟು ಅಂತ ಗೊತ್ತಿಲ್ಲ. ಅಂಗಡಿಗಳಲ್ಲೆಲ್ಲ 20 ಮಾರ್ತಿದ್ದಾರೆ. ಮತ್ತು ಇದು ಮೆಂತ್ಯ ಸೊಪ್ಪೆಲ್ಲ 50-40 ರೂಪಾಯಿಗೆಲ್ಲ ಒಂದು ಕಟ್ಟು ಅಷ್ಟು ಜಾಸ್ತಿ ಆಗಿದೆ ಸೊಪ್ಪೆಲ್ಲ ಅಂತ ಹೇಳ್ತಾಯಿದ್ರು. ಏನಂದರೆ ಹಬ್ಬದ ಸೀಸನ್ ಎಲ್ಲ ಶುರುವಾಯ್ತಲ್ಲ, ಹಂಗಾಗಿ ಎಲ್ಲರೂ ಬಳಸ್ತಾರೆ, ಮನೆಗಳಲ್ಲೂ ಬಳಸ್ತಾರಲ್ವ. ಹಂಗಾಗಿ ರೇಟೆಲ್ಲ ಜಾಸ್ತಿ ಆಗಿರ್ಬೋದು. ಈರುಳ್ಳಿನೂ ಕೂಡ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ರು. 50 ರೂಪಾಯಿ 60 ರೂಪಾಯಿ ಆಗಿದೆ. ಆಲ್ರೆಡಿ 100 ರೂಪಾಯಿ ಕೂಡ ಆಗುತ್ತಂತೆ ರೀಸೆಂಟಾಗಿ. ಏನಂದರೆ ದೊಡ್ಡ ಮಾರ್ಕೆಟಿಗೆಲ್ಲ ಹೋಗ್ತಾರಲ್ವ, ಅಲ್ಲೆಲ್ಲ ಮಾತಾಡ್ತಾರಲ್ವ, ಹಂಗಾಗಿ ಇವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ. ನಾವಿನ್ನು ತುಂಬ ಸ್ಟಾಕ್ನೂ ತಂದಿಟ್ಕೊಳಕ್ಕಾಗಲ್ಲ, ಕರ್ಗೋಗುತ್ತೆ ಈರುಳ್ಳಿ. ಏನೋ ನಮಗೆ ಇಟ್ಕೊಳ್ಳೋದಕ್ಕೆ ಬರಲ್ವೋ ಏನೋ ಸರಿಯಾಗಿ. ನಾವೂ ಏನಂದರೆ ತಂದಿದ ತಕ್ಷಣ ಒಂದು ಚೀಲ ತೊಗೊಂಡು ಬಂದರೆ ಅದರಲ್ಲಿ ಎಲ್ಲ ಒಂದೇ ಥರ ಇರಲ್ಲ. ಅಂದರೆ ಸಣ್ಣದು ಕೆಲವೊಂದೊಂದು ಸತಿ ಮಿಕ್ಸ್ ಮಾಡಿರ್ತಾರೆ. ಅದೆಲ್ಲನೂ ಬೇರೆ ಮಾಡ್ತೀನಿ ನಾನು. ಚೀಲ ಏನಾದ್ರು ತೊಗೊಂಡು ಬಂದಿದ್ದ ದಿವಸನೇ, ಇಲ್ಲ ಆವತ್ತಾಗಿಲ್ಲ ಅಂದರೂ ಮಾರನೇ ಬೆಳಿಗ್ಗೆ ಏನಾದರೂ ಒಂದು ಸರಿ ಸುರಿದ್ಬಿಟ್ಟು ಎಲ್ಲ ಒಂದು ಚೂರು ಹಾಳಾಗಿರೋದು ಅದೆಲ್ಲ ತೆಗಿತೀನಿ ಬೇಗ. ಯಾವ್ದು ಬೇಗ ಬಳಸ್ಬೋದು ಅದನ್ನು ತೆಗೆದುಬಿಟ್ಟು ಮತ್ತೆ ನೀಟ್ ಮಾಡ್ತೀನಿ. ಅಂದ್ರೂ ಏನಂದರೆ ಈರುಳ್ಳಿ ಇಟ್ಟಿದ್ದ ಕಡೆನೇ ಒಂಥರ ಬಿಸಿಲೆಲ್ಲ ಇಲ್ಲ ಅಂತಂದರೆ, ಇವಾಗ ಆಲ್ರೆಡಿ ಮಳೆ ಮೋಡ ಎಲ್ಲ ಇರೋದ್ರಿಂದ, ಮಳೆ ಬರ್ತಾ ಇರೋದ್ರಿಂದ ಈರುಳ್ಳಿ ಬೇಗ ಒಂಥರ
ಏನಾಗುತ್ತೆ ಅಂತಂದರೆ ಮೊಳಕೆ ಬಂದಂಗಾಗಿ ಒಂಥರ ಎಲ್ಲ ಬೆಂಡ್ ಬಂದಂಗಾಗಿ ಹಾಳಾದಂಗೆ ಆಗ್ಬಿಡುತ್ತೆ ಈರುಳ್ಳಿ. ಸೊ ಹರಿನು ಅಡುಗೆ ಮನೆಗೆ ಬಂದು ನಿಂತ್ಕೊಂಡ್ರು. ಏನಕ್ಕೆ ಒಂಥರ ನಾನಂದರೆ ತುಂಬ ಸೈಲೆಂಟಾಗಿ ಸಪ್ಪಗಾದಂಗೆ ಆಗಿದ್ನಲ್ಲ, ಹಂಗಾಗಿ ಅವ್ರು ಅದು ಇದು ನಗಾಡ್ಸೋದಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ರು. ಏನಂದರೆ ಅವ್ರಿಗೆ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ. ಕೊನೆಗೆ ಅವರು ತಿರುಗಿ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗ್ಬಿಡ್ತು ನಾನು ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ. ಓ ಹಿಂಗೆಲ್ಲ ಮಾಡ್ತೀರಾ, ನಮಗೆ ಗೊತ್ತಿಲ್ದಂಗೆ ಹಂಗೆ ಹಿಂಗೆ ಅಂತ ಇದ್ರು. ಹೌದಾ, ಯಾಕೆ ಏನು ಅಂತಂತ ಸುಮ್ಮನೆ ಅದೇ ಸ್ವಲ್ಪ ಫನ್ನಿಯಾಗಿ ಆಗೋಯ್ತು. ಹಾಗೆ ನನಗೆ ನಗು ಬಂದುಬಿಡ್ತು. ಏನಂದರೆ ಅವ್ರಿಗೆ ಗೊತ್ತಿಲ್ಲ ನಾನು ಕ್ಯಾಮ್ರಾ ಆನ್ ಮಾಡಿ ಇಟ್ಟಿರೋದು. ಸೊ ಬಂದವರು ಏನಂದರೆ ಈರುಳ್ಳಿ ಕಮ್ಮಿ ಆಗಿತ್ತು ವಡೆಗೆ. ಸ್ವಲ್ಪ ಹಿಟ್ಟು ಕಲಿಸ್ದಾಗ ತುಂಬ ಏನಾದ್ರೂ ಈರುಳ್ಳಿ ಸೊಪ್ಪು ಎಲ್ಲ ಕಮ್ಮಿ ಆದರೆ ವಡೆ ಅಷ್ಟು ಚೆನ್ನಾಗಾಗಲ್ಲ. ಏನಾದರೂ ಒಂಥರ ಹಿಟ್ಟು ತಿಂದಂಗೆ ಆದಂಗೆ ಆಗುತ್ತೆ. ಹಾಗಾಗಿ ಇನ್ನೊಂದು ಅರ್ಧ ಈರುಳ್ಳಿ ಇತ್ತು, ಅದನ್ನು ಕಟ್ ಮಾಡಿಕೊಡಿ ಅಂತಂದೆ. ಅವ್ರು ಕಟ್ ಮಾಡಿಕೊಟ್ರು. ಆಮೇಲೆ ಕೊನೆಗೆ ಕ್ಯಾಮ್ರಾ ನೋಡಿದ್ರು. ಹಾಗಾಗಿ ಅವ್ರಿಗೆ ಒಂಥರ ನಗು ಬಂದುಬಿಡ್ತು, ಕ್ಯಾಮ್ರಾ ಇಟ್ಟಿದೆಯಲ್ವಾ ಅಂತ. ಏನಂತಂದರೆ ಸುಮ್ಮನೆ ಅನಗತ್ಯವಾಗಿ ಹೊರಗಡೆನೂ ಹೋಗೋಕ್ಕಾಗಲ್ಲ. ಯಾಕೆಂದರೆ ಭುವನ್ಗೆ ಸ್ಕೂಲ್ ಇರುತ್ತೆ. ಸುಮ್ಮನೆ ಸ್ಕೂಲೆಲ್ಲ ರಜೆ ಮಾಡಿಕೊಂಡು ಹೋಗೋಕ್ಕಾಗೋದಿಲ್ಲ. ಮನೇಲಿ ಇರೋಕ್ಕಾಗಲ್ಲ ಅಂತಲ್ಲ, ಮನೇಲೇ ಇದ್ರೇ ಖುಷಿ, ನೆಮ್ಮದಿ, ಒಂಥರ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಅಂದ್ರೂ ಏನೇ ಆದರೂ ಒಂದು ದಿವಸ ಬಾಕ್ಲಾಕೊಂಡು ಮಲ್ಕೊಂಡು ಒಳಗಡೆ ಇರ್ಬೋದು, 2 ದಿವಸ ಇರ್ಬೋದು. ಕೆಲಸ ಅಂತೂ ಮಾಡದಿದ್ರೆ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ. ಕೆಲಸ ಮಾಡ್ಕೊಂಡೇ ಇರಬೇಕು. ಕೆಲಸ ಮಾಡ್ತಿರುವಾಗ ಅನಿಸುತ್ತೆ, ಅಯ್ಯೋ ರೆಸ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಸುಮ್ಮನೆ ತಿನ್ಕೊಂಡು ಉಡ್ಕೊಂಡು ಮಲ್ಕೊಂಡಿದ್ದೆ ಅಂತ ಹಂಗಂತ ಅನಿಸುತ್ತೆ. ಆದ್ರೂ ಅದು 1 ದಿವಸ ಚೆಂದ, 2 ದಿವಸ ಚೆಂದ, 3ನೇ ದಿವಸಕ್ಕೆ ಇಂಥ ಮೈಯೆಲ್ಲ ಎಲ್ಲ ಬಂದಂಗೆ ಆಗುತ್ತಲ್ಲ, ಮೈಕೈ ನೋವೆಲ್ಲ ಹಂಗಾಗ್ಬಿಡುತ್ತೆ. ಕೆಲಸ ಮಾಡ್ಕೊಂಡಿದ್ರೇ ಬೆಟರು ಅಂತ ಅನಿಸುತ್ತೆ. ಸೊ ವಡೆಗೆ ನಾನು ಇವತ್ತು ಸ್ವಲ್ಪ ಆಲೂಗೆಡ್ಡೆ ತುರಿ, ಇವತ್ತಲ್ಲ ಅವತ್ತು ಹಾಕ್ಕೊಂಡಿದ್ದೆ. ಆಲೂಗೆಡ್ಡೆ ತುರಿ ಅವತ್ತು ಉಪ್ಪಾಯಿತು ಅಂತ ಹಾಕ್ಕೊಂಡಿದ್ದೆ ಮಿಕ್ಸಿಂಗಲ್ಲಿ. ಆದರೆ ಅವತ್ತು ಚೆನ್ನಾಗಿತ್ತಲ್ಲ ಅಂತ ಇವತ್ತು ಕೂಡ ಹಾಕ್ಕೊಂಡಿದ್ದೆ. ಸ್ವಲ್ಪ ಏನಂದರೆ ಆಲೂಗೆಡ್ಡೆ ತುರಿ ಹಾಕ್ಕೊಳ್ಳೋದ್ರಿಂದ ಆಲೂಗೆಡ್ಡೆದು ಫ್ಲೇವರು ಮತ್ತು ಆಲೂಗೆಡ್ಡೆ ಬಜ್ಜಿ ಎಲ್ಲ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತಲ್ವ. ಹಂಗಾಗಿ ಅದ್ರದ್ದು ಒಂಚೂರು ಆಲೂಗೆಡ್ಡೆ ಫ್ಲೇವರ್ ಇದ್ದರೆ ಚೆನ್ನಾಗುತ್ತೆ ವಡೆ. ಆಲೂಗೆಡ್ಡೆ ಹಾಕಿ ಬಿಡಿ, ಆದರೆ ಸೊಪ್ಪುಗಳನ್ನ ಬಳಸಿದ್ರೆ ವಡೆ ತುಂಬಾ ಚೆನ್ನಾಗುತ್ತೆ ನಿಜವಾಗ್ಲೂ. ಏನಂದರೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಬರುತ್ತಲ್ವ, ಅದು ಸಾಂಬಾರು ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನನಗೆ ಇವತ್ತು ಮಾಡಿದಾಗ ಸ್ವಲ್ಪ ಅನ್ನಿಸ್ತು, ಏನಂದರೆ ಸೊಪ್ಪು ಎಲ್ಲ ಕಮ್ಮಿ ಆಯಿತು ಅಂತ. 2 ಕಂತೆ ತೊಗೊಂಡು ಬಂದಿದ್ರು, 40 ರೂಪಾಯಿ ಏನೋ ಕೊಟ್ಟು, 20 ರೂಪಾಯಿ ಅಂತೆ ಒಂದು ಸಾಂಬಾರು ಸೊಪ್ಪು. ಸೊ ನಾನು ಒಂದು ಹಾಕ್ಕೊಂಡು ಒಂದು ಹಂಗೆ ಇಡ್ತೆ, ಈಗ ಅರ್ಜೆಂಟಿಗೆ ಇರಲಿ ಅಂತ. ಏಕೆಂದರೆ ಸೊಪ್ಪು ಖಾಲಿಯಾಗಿತ್ತು. ಈಗ ಅವ್ರಿನ್ನು ಮಾರ್ಕೆಟಿಗೆ ಹೋಗಿ ಯಾವತ್ತು ತಗೊಬರ್ತಾರೋ, ನಾಳೆ ಹೋಗ್ತಾರೋ ನಾಡಿದ್ದು ಹೋಗ್ತಾರೋ ಗೊತ್ತಿಲ್ಲ. ಹಾಗಾಗಿ ಅರ್ಜೆಂಟಿಗೆ ಇರಲಿ ಅಂತ ಒಂದು ಹಾಕ್ಕೊಂಡು ಒಂದು ಇಡ್ತೆ. ಹಂಗಾಗಿ ಸ್ವಲ್ಪ ಸೊಪ್ಪಿನ ಪ್ರಮಾಣ ಕಮ್ಮಿ ಆಯಿತು. ಸೊಪ್ಪು ಹಾಕ್ಕೊಂಡ್ರೇ ಮಾತ್ರ ತುಂಬ ಚೆನ್ನಾಗಂಥದ್ದು ವಡೆ ಎಲ್ಲ.